ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಇಂದು ವಿಶ್ವ ತಾಯಂದಿರ ದಿನ. ತಾಯಿ ದೇವರಿಗೆ ಸುದ್ದಿ ಸಮಯದ ನಮನ. ರಂಗಾಯಣ ಕಲಬುರಗಿಯಲ್ಲಿ 2018ರ ಚಿಣ್ಣರ ಮೇಳ. ತಾಯಂದಿರ ದಿನಾಚರಣೆಯ ಅಂಗವಾಗಿ ತಂದೆ ತಾಯಿಯರ ಆಗಮನ. ತಮ್ಮ ಶೈಕ್ಷಣಿಕ ಲೋಕಕ್ಕೆ ಮರಳಿದ ಶ್ರೀ ಗುರು ವಿದ್ಯಾಪೀಠದ ಸಂಸ್ಥಾಪಕ ಬಸವರಾಜ್ ದಿಗ್ಗಾವಿ 6 ತಿಂಗಳ ಕಾಲ ಚುನಾವಣಾ ಕಣದಲ್ಲಿ ಜನರು ನೀಡಿದ ಅಭೂತಪೂರ್ವ ಸಾಥಿಗೆ ಕೃತಜ್ಞತೆ ಸಲ್ಲಿಕೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫೇಲ್ ಆದವರು ಪಾಸ್ ಆಗುವುದಕ್ಕಾಗಿ ಪರೀಕ್ಷಾ ಕಾರ್ಯಾಗಾರ. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಾಗಾರದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಂಗಾಯಣ ಕಲಬುರಗಿಯ 2018ರ ಚಿಣ್ಣರ ಮೇಳದಲ್ಲಿ ಇಂದು ವಿಶ್ವ ತಾಯಂದಿರ ದಿನದ ಅಂಗವಾಗಿ ಮಕ್ಕಳ ತಂದೆ ತಾಯಂದಿರು ಆಗಮಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ರಂಗಾಯಣ ಕಲಬುರಗಿ 2018ರ ಚಿಣ್ಣರ ಮೇಳವು ಅದ್ದೂರಿಯಾಗಿ ನಡೆಯುತ್ತಿದ್ದು, ಇವತ್ತಿನ ವಿಶೇಷ ಕಾರ್ಯಕ್ರಮ ತಾಯಂದಿರ ದಿನಾಚರಣೆಯ ಅಂಗವಾಗಿ ಮಕ್ಕಳ ಎಲ್ಲಾ ತಂದೆ ತಾಯಂದಿರು ಈ ಸಂದರ್ಭದಲ್ಲಿ ಆಗಮಿಸಿದ್ದರು. ಈ ಚಿಣ್ಣರ ಮೇಳದಲ್ಲಿ ಮಕ್ಕಳಿಗೆ ಸ್ಮೆಲ್ ಅಂಡ್ ಟೆಲ್, ಹುಲಿ ಹಸು, ಗಾದೆ ಮಾತು, ಟಂಗ್ ಟ್ವಿಸ್ಟ್ ಸೇರಿದಂತೆ ಅನೇಕ ಎಕ್ಸರ್ಸೈಸ್ ಗಳನ್ನ ಮಾಡಿಸಲಾಯಿತು. ಮೇ 20ಕ್ಕೆ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಮಕ್ಕಳಿಂದ ಮಕ್ಕಳೇ ನಾಳಿನ ಭವಿಷ್ಯ ಮತ್ತು ಮಕ್ಕಳ ರಾಜ್ಯ ಎಂಬ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಸತತ 6 ತಿಂಗಳುಗಳ ಕಾಲ ಚುನಾವಣಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿಯಾದ ಬಸವರಾಜ್ ದಿಗ್ಗಾವಿ ಅವರು ಇಂದು ಮರಳಿ ತಮ್ಮ ಶೈಕ್ಷಣಿಕ ಕ್ಷೇತ್ರಕ್ಕೆ ವಾಪಸ್ಸಾದರು. ಇದರ ಅಂಗವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ಹಿನ್ನೆಲೆಯಲ್ಲಿ ಶ್ರೀ ಗುರು ವಿದ್ಯಾಪೀಠದಲ್ಲಿ ಅನೇಕ ಜನ ತಂದೆ ತಾಯಂದಿರು, ಪೋಷಕರು ತಮ್ಮ ಮಕ್ಕಳ ಅಡ್ಮಿಷನ್ಗಾಗಿ ಸಾಲಾಗಿ ಕುಳಿತಿರುವ ದೃಶ್ಯಗಳು ಕಂಡುಬಂದವು. ಆ ದೃಶ್ಯಗಳನ್ನ ನೀವು ನೋಡಿ. ಶಿಕ್ಷಣ ಕ್ಷೇತ್ರ, ಸಮಾಜ ಸೇವೆ, ರೈತ ಪರ ಕಾಳಜಿಯಿಂದಲೇ ಗುರುತಿಸಿಕೊಂಡಿದ್ದ ಶ್ರೀ ಗುರು ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜ್ ದಿಗ್ಗಾವಿಯವರು ನಿನ್ನೆಯಷ್ಟೇ ಮುಕ್ತಾಯಗೊಂಡ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಳೆದ 6 ತಿಂಗಳಿನಿಂದ ಸಂಪೂರ್ಣವಾಗಿ ಚುನಾವಣೆಯ ತಯಾರಿ, ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದರು. ನಿನ್ನೆ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗುತ್ತಿದ್ದಂತೆಯೇ ಇಂದು ಮರಳಿ ಮತ್ತೆ ತಮ್ಮ ಶಿಕ್ಷಣ ಸಂಸ್ಥೆಯಾದ ಶ್ರೀ ಗುರು ವಿದ್ಯಾಪೀಠಕ್ಕೆ ತೆರಳಿ ಎಂದಿನಂತೆಯೇ ಆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿ ಸಮಯದೊಂದಿಗೆ ಪ್ರತಿಕ್ರಿಯಿಸಿದ ಬಸವರಾಜ್ ದಿಗ್ಗಾವಿಯವರು ತಾವು ರಾಜಕೀಯ ಪ್ರವೇಶ ಮಾಡಿದ್ದು ಜನರ ಇನ್ನಷ್ಟು ಸೇವೆಗಾಗಿ. ಈ ಚುನಾವಣೆಯ ಫಲಿತಾಂಶ ಏನೇ ಇರಲಿ ಅದನ್ನು ನಾನು ಸಮಾನವಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿದ್ದಾರೆ. ನಮಸ್ಕಾರ. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ವಿಧಾನಸಭೆಗೆ ಜಾತ್ಯತೀತ ಜನತಾದಳದ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿ ಸುಮಾರು 6 ತಿಂಗಳಿಂದ ನಿರಂತರ ನಾನು, ನನ್ನ ಧರ್ಮಪತ್ನಿ, ನಮ್ಮ ಕುಟುಂಬ ಸಮೇತ ಇಡೀ ಕ್ಷೇತ್ರಕ್ಕೆ ಜನರಿಗೊಂದು ಚುನಾವಣೆಯ ಮನವಿ ಮಾಡಿಕೊಂಡು ಪ್ರಚಾರ ಮಾಡಿ ನಿನ್ನೆ ನಡೆಯುವ ಚುನಾವಣೆಯಲ್ಲಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ನನಗೆ
ದೊರಕಿದ್ದು ಇದು ಬಹಳ ನನಗೆ ಮೊದಲನೇದಾಗಿ ಖುಷಿ ಅನ್ನಿಸ್ತದೆ. ಕಾರಣ ಇಷ್ಟೇ, ನಾನೊಬ್ಬ ಸಾಮಾನ್ಯ ಶಿಕ್ಷಕಿಯ ಮಗ, ಯಾವುದೇ ಪಕ್ಷದಿಂದ ಗುರುತಿಸ್ಕೊಂಡಿಲ್ಲ. ನಮ್ಮ ಪಕ್ಷ ಜಾತ್ಯತೀತವಾಗಿದ್ದು ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದೀನಿ. ಇವತ್ತು ನಮ್ಮ ಕಲಬುರಗಿ ಮಹಾನಗರಕ್ಕೆ ಬೇರೆ ಬೇರೆ ಪಕ್ಷಗಳಿಗೆ, ಇವನು ಬಿಜೆಪಿಗೆ ಸಲುವಾಗಿ ನರೇಂದ್ರ ಮೋದಿ, ಅನಂತ್ ಕುಮಾರ್ ಅಂತ ನಾಯಕರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ರಾಹುಲ್ ಗಾಂಧಿ, ನಮ್ಮ ಸಿದ್ದರಾಮಯ್ಯನಂತ ಲೀಡರ್ಗಳು ಬಂದು ಪ್ರಚಾರ ಮಾಡಿದ್ರು. ಅಂಥ ಎರಡು ಅಭ್ಯರ್ಥಿಗಳಿಗೆ ನಾನು ಬಹಳ ಒಂದು ನೇರ ಜಿದ್ದಾಜಿದ್ದಿಯ ಸ್ಪರ್ಧೆ ಕೊಟ್ಟಿದ್ದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತದ. ನಾನು ಸ್ಪರ್ಧೆ ಕೊಟ್ಟಿನಿ ಅನ್ನೋದಕ್ಕಿಂತ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದು, ನನ್ನ ಒಂದು ಸಮಾಜ ಸೇವೆ ಗುರುತಿಸಿ ಇಂಥವರು ಏನು ರಾಜಕೀಯಕ್ಕೆ ಬರಬೇಕು ಅನ್ನೋಂಥದ್ದು ಒಂದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಅನ್ನಿಸ್ತದ. ಇವತ್ತು ನಾಳೆ 15ನೇ ತಾರೀಕು ಫಲಿತಾಂಶ ಏನಾಗ್ತದೋ ಗೊತ್ತಿಲ್ಲ, ಆದ್ರೆ ನನಗಂತೂ ಬಹಳ ಒಂದು ನೆಮ್ಮದಿ ಅನ್ಸಕತ್ತದ. ಕಾರಣ ಇಷ್ಟೇ, ನಾನು ಅಧಿಕಾರಕ್ಕಾಗಿ ಈ ರಾಜಕೀಯ ಪ್ರವೇಶ ಮಾಡಿಲ್ಲ. ನಾನು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಕನಸಿಟ್ಟುಕೊಂಡು ನಾನು ರಾಜಕೀಯ ಪ್ರವೇಶಕ್ಕೆ ಮಾಡಿದ್ದೀನಿ. ನಾಳೆ 15ನೇ ತಾರೀಕು ಜನರೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಕ್ಷೇತ್ರದ 5 ವರ್ಷಕ್ಕೆ ಸೇವೆ ಸಲ್ಲಿಸಲು ನನಗೆ ಶಾಸಕರು ಮಾಡಿದ್ರಂದ್ರೆ ಪ್ರಾಮಾಣಿಕವಾಗಿ ದುಡಿದು ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ. ಇಲ್ಲ ಈ ಫಲಿತಾಂಶ ಏರ್ಪೇರಾಗಿ ಮತ್ತೊಬ್ಬರಿಗೆ ಅಧಿಕಾರ ಸಿಕ್ತು ಅಂದ್ರು ನಾನು ಅವರ ಸಂಗಡ ಕೈ ಜೋಡಿಸಿ ನಿರಂತರವಾಗಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತೀನಿ. ಇದು ಒಂದನೇದ್ದು. ಎರಡನೇದು, ನನ್ನ ಗುರಿ ಈ ಕ್ಷೇತ್ರದಲ್ಲಿ 2ನೇ ದರ್ಜೆಯ ಒಂದಿಷ್ಟು ನಾಯಕರು ಬೆಳಿಬೇಕು ಅನ್ನೋಂಥ ಒಂದು ನಂದು ಕನಸು. ಅದು ಕಾರ್ಪೊರೇಷನ್ನಾಗ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು. ಇನ್ನು ಮುಂದಿನ ವರ್ಷ ನಮ್ಮದು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದ. ಈ ಎಲೆಕ್ಷನ್ಗೆ ಇನ್ನೊಂದು 2-3 ತಿಂಗಳು ಬಿಟ್ಟು ಈಗಲಿಂದಲೇ ನಾನು ತಯಾರಿ, ಯುವಕರ ಒಂದು ತಂಡ ತಟ್ಕೊಂಡು ತಯಾರಿ ಮಾಡ್ಕೊಳ್ತೀನಿ. ಇದೆಲ್ಲದರ ನಡು ಒಂದು ಶಿಕ್ಷಣ ಕ್ಷೇತ್ರದಿಂದ ಗುರುತಿಸ್ಕೊಂಡಂತ ವ್ಯಕ್ತಿ ನಾನು. ಮರಳಿ ಇವತ್ತು 6 ತಿಂಗಳ ನಂತರ, ಅಂದ್ರೆ ನಾನು ಟಚ್ನಾಗೇ ಇದ್ದ, ಇವತ್ತು ಮತ್ತು ಫುಲ್ ಟೈಮ್ ಆಗಿ ಇಲ್ಲಿ ನನ್ನ ಒಂದು ಮೊದಲನೇ ಒಂದು ಈ ಶಿಕ್ಷಣ ಕ್ಷೇತ್ರ ಸೇವೆ ಸಲ್ಲಿಸ್ಲಿಕ್ಕೆ ಮತ್ತೆ ಬಂದು ಕೂತೀನಿ. ಮೊನ್ನೆ ಆದಂಥ SSLC ಫಲಿತಾಂಶ ಮುಗಿದು ಮೊದಲನೇ PUC ಪ್ರವೇಶ ನಡೀತಾ ಇದೆ. ಉತ್ತಮವಾದ ಒಂದು ಪ್ರಕ್ರಿಯೆ ಸಿಗ್ತಾ ಇದೆ. ಇದೆಲ್ಲದರ ನಡು ಬಹಳ ನನಗೆ ಖುಷಿ ಅನಿಸಿದ್ದು ಇಷ್ಟೇ. ಇಂತಿಂಥ 2 ರಾಷ್ಟ್ರೀಯ ಪಕ್ಷಗಳ ಸಂಘಟನೆ ನನಗೇನಪ್ಪ ಅಂದ್ರೆ ತಾವೆಲ್ಲರೂ ಗುರುತಿಸಿ ಇವತ್ತು ಫಲಿತಾಂಶ 15ನೇ ತಾರೀಕು ಫಲಿತಾಂಶ ಏನು ಬರ್ತದ ಅನ್ನೋಂಥದ್ರೊಳಗ ಬಸವರಾಜ್ ಡಿಗ್ಗಾವಿನೂ ಗೆದಿಬಹುದು ಅನ್ನೋಂಥ ಒಂದು ಚರ್ಚೆ ನಡೆದದ. ಇದು ನಾನು ಬಹಳ ನೆಮ್ಮದಿ ತರಲಿಕ್ಕತ್ತದ. ಇದೇ ಸಂದರ್ಭದಲ್ಲಿ ಪಾಲಕ ಪೋಷಕರು ತಮ್ಮ ಮಕ್ಕಳೊಂದಿಗೆ ದಾಖಲಾತಿಗಾಗಿ ಶ್ರೀ ಗುರು ವಿದ್ಯಾಪೀಠದ ಶಿಕ್ಷಣ ಸಂಸ್ಥೆಯಲ್ಲಿ ಸರದಿ ಸಾಲಲ್ಲಿ ನಿಂತ ದೃಶ್ಯಗಳು ಕಂಡುಬಂದವು.
ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫೇಲ್ ಆದವರು ಪಾಸ್ ಆಗುವುದಕ್ಕಾಗಿ ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷ ಕಾರ್ಯಾಗಾರವು ಇಂದಿನಿಂದ ಪ್ರಾರಂಭಗೊಂಡಿತು. ಶ್ರೀ ಗುರುಪಾದೇಶ್ವರ ಪಿಯು ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫೇಲ್ ಆದವರು ಪಾಸ್ ಆಗುವುದಕ್ಕಾಗಿ ಪರೀಕ್ಷಾ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರವನ್ನು ವಿಜಯವಾಣಿ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ವಾದ್ಯರಾಜು ವ್ಯಾಸಮುದ್ರ ಅವರು ಉದ್ಘಾಟಿಸಿದರು. ಮಕ್ಕಳಲ್ಲಿ ಏನಾರ ನೋವಾದಾಗ ಯಾವುದೇ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡೋದಿಲ್ಲ, ಸರ್ಕಾರ ಥಿಂಕ್ ಮಾಡೋದಿಲ್ಲ, ಪಾಲಕರು ಥಿಂಕ್ ಮಾಡೋದಿಲ್ಲ, ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವನ್ನ ಕಾಣ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷ 2ನೇ ವರ್ಷದಲ್ಲಿ ಬಹಳ 13 ವರ್ಷ ಇತ್ತು, ಬಟ್ ಈ ವರ್ಷದಲ್ಲಿ ಬಹಳ ಸೀರಿಯಸ್ ಆಗಿ ಮಾಡ್ತೀವಿ. ಇದು ಚಾಲೆಂಜ್ ನಾವು ತಗೊಂಡಾಗ ನಮ್ಮ ಲೆಕ್ಚರರ್ಸು ನಾವು ತೋರಿದ್ದೇವೆ, ನೀವು ಕೂಡ ತೋರ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ತೊಗೋಬೇಕು, ಹೆಂಗೆ ತೊಗೋಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಿ ಮತ್ತು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ನಮ್ಮಲ್ಲಿ ಊಟ ಇದೆ, ವಸತಿ ಇದೆ ಮತ್ತು ಮಿನಿಮಮ್ ಚಾರ್ಜ್ ತೋರ್ತೇವೆ ಎಂದು ಕೂಡ ಬಹಳ ಕಡಿಮೆ ಚಾರ್ಜ್ ತೋರ್ತೇವೆ. ಆ ಮಿನಿಮಮ್ ಚಾರ್ಜಲ್ಲಿ ನಾವು ಫೇಲ್ಯೂರ್ಸ್ ಮಕ್ಕಳಿಗೆ ಒಂದು ಕಾರ್ಯಾಗಾರವನ್ನು ಇವತ್ತಿನ ದಿವಸ ಇಟ್ಟಿದ್ದೇವೆ ಮತ್ತು ನಮ್ಮನ್ನು ಕೋಚಿಂಗನ್ನು ಕೊಟ್ಟು ಬಹಳ ಹೈ ಲೆವೆಲ್ ಹೋಗ್ತಕ್ಕಂಥ ಶಕ್ತಿ ನಮ್ಮ ಸ್ಟಾಫಿಗೆ. ಈ ಗುರುಪಾದೇಶ್ವರ ಮಹಿಮೆ ಕೂಡ ಆಗಿದೆ. ಹೋದ ವರ್ಷ ಒಂದ್ಸಲ ಆ ಸಂಬಂಧಪಟ್ಟಂಥ ಒಬ್ಬರು ಡಾಕ್ಟರ್ ಸಿದ್ದಯ್ಯಮ್ಮ ಅವ್ರು ಬಂದಿದ್ದೀವಿ. ಅವ್ರು ಬಂದಿಲ್ಲ ಅಂತ ಹೇಳಿದ್ರು, ಅಪ್ಪನಿಗೆ ಈ ಸಲ ಮ್ಯಾಕ್ಸಿಮಮ್ ರಿಸಲ್ಟ್ ಬರ್ತಾರೆ ನೋಡಲ್ಲ. ಅದೇ ರೀತಿ ಇದೇನು ಅತಿಶಯೋಕ್ತಿ ಅಲ್ಲ, ಮತ್ತಿದು ಬಹಳ ಅರ್ಥವಾಗಿರ್ತಕ್ಕಂಥ ಮಾತು ಹೇಳಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಗುರುಪಾದೇಶ್ವರ ಹೆಸರಿನ ಮೇಲೆ ನಡೀತಕ್ಕಂಥ ಕಾಲೇಜಿನಲ್ಲಿ ಏನು ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಹೇಳಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ಚಾಚು ತಪ್ಪದೆ 1 ಮಿನಿಟ್ ಮತ್ತು ನಾ ಹೇಳ್ತೀನಿ ನಿಮ್ಗೆ, ಹೆಚ್ಚು ಕಡೆ ನಮ್ಮ ಲೆಕ್ಚರರ್ಸನ್ನ ಹೇಳ್ಕೊತೇವಂತಲ್ಲ, ನಮ್ಮ ಲೆಕ್ಚರರ್ಸು ಬೇಕಾದಂಥ ದೊಡ್ಡ ಕಾಲೇಜಲ್ಲಿ ಆ ಕಾಲೇಜಲ್ಲಿದ್ದಂಥವ್ರಿಗಿಂತ ಮೀರಿಸ್ತಕ್ಕಂಥ ಶಕ್ತಿ ಬರೋದು. ಫೇಲ್ ಅನ್ನೋದು ನಾವೇನು ಜೀವನದಲ್ಲೇ ಒಂದು ಸಾಧನೆ ಮಾಡ್ಬೇಕಂತೇಳಿ ಹೋಗ್ತಾ ಇರ್ತೀವಿ. ಆ ಸಾಧನೆಯನ್ನು ಮಾಡೋ ಸಂದರ್ಭದಲ್ಲೇ ಎಡೋದು ಕೂಡ ಸಹಜ. ಸೋಲೆ ಕೆಲವಿನ ಮೆಟ್ಲು ಅಂತ ಏನಂತಾರೆ, ಅದೇ ರೀತಿ ಕೂಡ ಫೇಲ್ ಆದೀವಿ ಅಂದ ತಕ್ಷಣಕ್ಕೆ ನಮ್ಮ ಭವಿಷ್ಯನ ಮುಗಿದೋಯ್ತು ಅಂತ ಹೇಳಿ ಭಾವಿಸೋದು ಬಹಳ ದೊಡ್ಡ ತಪ್ಪಾಗ್ತದೆ. ಭವಿಷ್ಯ ಮುಗಿದೋಯ್ತು ಅನ್ನೋದು, ನಂತರ ಆತ್ಮಹತ್ಯೆ ಅಂತ ಕೃತ್ಯಗಳಿಗೆ ಶರಣಾಗೋದು, ಇದೆಲ್ಲನೂ ಕೂಡ ಮಾಡಿದಾಗ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಮನಗಾಣಬೇಕಾಗ್ತದೆ. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಇರಬೇಕು, ಇದ್ದು ಜಯಿಸಬೇಕು ಅಂತೇನು ಹೇಳ್ತೀವಿ, ಅದೇ ರೀತಿ ನಾವೆಲ್ಲರೂ ಇರಬೇಕು, ಮತ್ತೆ ಓದಬೇಕು, ಮತ್ತೆ ಬರೀಬೇಕು, ಪರೀಕ್ಷೆಯಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ತಗೊಂಡು ಪಾಸ್ ಆಗಬೇಕು. ಅತ್ಯಂತ ಪರಿಣಿತ ತಜ್ಞರನ್ನು ಅಲ್ಲಿಗೆಯವರು ಕರೆಸಿದ್ದಾರೆ. ಅದಕ್ಕೆ ನೀವು ಇದೊಂದು ಪವಿತ್ರ ಸ್ಥಾನ, ಇದೊಂದು ಈ ಜಾಗಕ್ಕೆ ಅದರದೇ ಆದಂಥ ಒಂದು ಮಹಿಮೆ ಇದೆ. ಮಹಿಮೆ ಇದೆ ಅಂದರೆ ಅಂಬಲಿಗೆಯವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಮಹಿಮೆ. ಗುರುಪಾದೇಶ್ವರರ ಹೆಸರೇ ಇದೆ. ಗುರುಪಾದೇಶ್ವರರು ಯಾವ ರೀತಿ ಹಿಂದೆಲ್ಲ ಆಶೀರ್ವಚನ ಮಾಡ್ತಾಯಿದ್ರು, ಮಾರ್ಗದರ್ಶನ ಮಾಡ್ತಾಯಿದ್ರು, ಅಂಥ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನೀವೆಲ್ಲ ಬಂದಿದ್ದೀರಿ. ಯಾರೂ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇಲ್ಲಿ ಇದ್ದುಕೊಂಡು ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಇವತ್ತಿನಿಂದನೇ ತಾವೆಲ್ಲರೂ ಕೂಡ ಸಜ್ಜಾಗ್ರಿ. ಇದು ಪಾಸು ಫೇಲು ಕಹಿ ಅಂತಕ್ಕಂಥದ್ದು ಏನದ, ಅದು ಔಷಧ ಕಹಿ ಇರ್ತದ, ಔಷಧ ಕಹಿ ಇರ್ತದ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದದು. ಫೇಲ್ಯೂರ್ ಇಸ್ ದ ಪಿಲ್ಲರ್ ಆಫ್ ದಿ ಸಕ್ಸಸ್ ಅಂತ ಒಂದು ಮಾತಿದೆ. ಜೀವನ ನಮ್ಮ ಸಮತೋಲನಾಗಿ ತಗೋಬೇಕು. ಪಾಲಕರು ಬಯಸೋದು ಯಾವಾಗಲೂ ಒಳ್ಳೇದೇ, ನಿಮ್ಮ ಯಶಸ್ಸೇ ಪಾಲಕರು ಬಯಸೋದು. ಆದರೆ ಇನ್ನೊಬ್ರು ಮಕ್ಕಳು ಹೋಗೋ ಒಳ್ಳೆಕ್ಕೆ ನಮ್ಮ ಮಕ್ಕಳು ಹಿಂದೆ ಬಿದ್ದರು, ನಮ್ಮ ಮಕ್ಕಳು ಅಳಗಾರಿಕೆಯಿಂದ ಅನಾನುಕೂಲತೆಯಿಂದ ಇದ್ರು ಅಂದ್ರೆ ತಾಪಾಗಿ ಅವ್ರು ಯಾಕೋ ಮನಸ್ಸು ಸ್ವಲ್ಪ ಅಪ್ಸೆಟ್ ಆದಂಗೆ ಆಗಿರ್ತದೆ ಅಷ್ಟೇ. ಮಕ್ಕಳನ್ನ ಹಿಡಿದು ನಡೆಸೋತಕ್ಕಂಥ ಕೆಲಸ ತಾಯಿ ತಂದೆಯೆಲ್ಲ ಆಗಿರ್ತದೆ. ಆದರೆ ವಿದ್ಯಾರ್ಥಿಗಳೇ
ನಮ್ಗೆ ಆ 25 ವರ್ಷ ಏನು 10ರಿಂದ 25 ವರ್ಷ ಏನದಲ್ಲ ಇದು ಬೇಸ್ಮೆಂಟ್ ಐತೆ ತಿಳ್ಕೋಬೇಕು. 25 ವರ್ಷ ಚಂದ ದುಡಿದೇವು ಅಂದ್ರೆ 75 ವರ್ಷ ಆರಾಮಾಗಿ ಕಳಿತೀವಿ. ಅದರಲ್ಲಿ ಏನು ತಾನಾನುಕೂಲತೆ ಆಗಲ್ಲ. ಆದ್ರೆ 25 ವರ್ಷ ಒಳಗಾಗಿ ನಾವು ಮಜಾ ಮಾಡ್ಲಿಕ್ಕೆ ಹೋದೇವಿ ಅಂದ್ರೆ ನಾವು ಜಾರ್ಕೊಂಡು ಬೀಳ್ತೀವಿ. 75 ವರ್ಷ ಕಷ್ಟ ಕಳಿಬೇಕಾಗ್ತದ. ಆಯ್ಕೆ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸೇಡಂನ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಶಿವಶರಣಪ್ಪ ಧಾಬಾ, ಕಲಬುರಗಿಯ ಸರ್ಕಾರಿ ಬಿಎಡ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದರಾಮಯ್ಯ ಮಠ್, ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಪ್ರೊಫೆಸರ್ ಪ್ರಮೋದ್ ನಾಗೂರ್ ಆಗಮಿಸಿದರು. ಈ ಕಾರ್ಯಾಗಾರದಲ್ಲಿ ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಎಂಬಿ ಅಂಬಲಗಿ, ಪವಿತ್ರ ರೆಡ್ಡಿ, ರಾಜಪ್ಪ, ಗುರುಪ್ರಸಾದ್ ಅಂಬಲಗಿ, ಶ್ರುತಿ ಮಹಾಜನ್, ಶಾಂತಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.